ಹಲೋ ಹಾಯ್. ಇವತ್ತು ಚಿಕನ್ ಗ್ರೇವಿ ಹೇಗೆ ಮಾಡೋದು, ಸಿಂಪಲ್ ಆಗಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮತ್ತು ಅದಕ್ಕೆ ಯಾವ್ಯಾವ ಮಸಾಲ ಪದಾರ್ಥ ಹಾಕಬೇಕು ಅನ್ನೋದು ಕೂಡ ತೋರಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋ ಕೊನೆವರೆಗೂ ನೋಡಿ, ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಚಿಕನ್ ಗ್ರೇವಿಗೆ ಬೇಕಾಗಿರೋದು ಫಸ್ಟು ಚಿಕನ್ನು, ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಪುದೀನ, ಚಕ್ಕೆ, ಲವಂಗ. ಅದಕ್ಕೆ ಹಾಕಬೇಕಾಗಿರೋ ಪೌಡರು ಖಾರದ ಪುಡಿ, ಧನಿಯಾ ಪುಡಿ, ಹಾಗೆ ಪೆಪ್ಪರ್ ಪೌಡರು. ಇಷ್ಟು ಚಿಕನ್ ಗ್ರೇವಿಗೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್. ಏನು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಪುದೀನ, ಚಕ್ಕೆ, ಲವಂಗ, ಟೊಮೊಟೊ ಇಷ್ಟನ್ನು ನಾವು ಮಿಕ್ಸಿಗೆ ಹಾಕೋಬೇಕು. ಇಷ್ಟನ್ನು ಮಿಕ್ಸಿಗೆ ಆಡಿಸ್ಕೋಬೇಕೀಗ. ಹಾಕಿರೋ ಪೇಸ್ಟ್ ರೆಡಿ ಆಯಿತು. ಅದಾದಮೇಲೆ ಇದನ್ನೇ ಮಿಕ್ಸಿಗೆ ಹಾಕೊಳ್ಳೋದು ಬೇಡ, ಹಾಗೆ ಕೂಡ ಹಾಕ್ಬೋದು. ತಪ್ಪಲೆ ಬಿಸಿ ಆದಮೇಲೆ ಎಣ್ಣೆ ಹಾಕಬೇಕು. ಎಷ್ಟು ಎಣ್ಣೆ ಹಾಕಬೇಕು ಅಂತಂದರೆ, ಎಣ್ಣೆ ಜಾಸ್ತಿ ಇದ್ದಷ್ಟು ಚೆನ್ನಾಗಿರುತ್ತೆ ಗ್ರೇವಿಗೆ. ನನಗೆ ಜಾಸ್ತಿ ಎಣ್ಣೆ ಹಾಕ್ತೀನಿ, ನಾನು ಜಾಸ್ತಿ ಎಣ್ಣೆ ಯೂಸ್ ಮಾಡ್ತೀನಿ. ನೀವು ಸ್ವಲ್ಪನಾದರೂ ಹಾಕೋಬೋದು, ಯಾಕೆಂದರೆ ಚಿಕನ್ ಎಲ್ಲ ಅದರಲ್ಲೇ ಬೇಯಬೇಕಲ್ವಾ, ಎಣ್ಣೆಲೇ ಬೇಯಬೇಕು. ಹಾಗಾಗಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಿದ್ದೀನಿ ನಾನು. ಬಾಯ್ಲರ್ ಕೋಳಿಲಿ ಲೆಗ್ ಪೀಸ್ನ ನಾನು ಈ ಥರ ಕಟ್ ಮಾಡಿಸಿದ್ದೀನಿ. 2 ಲೆಗ್ ಪೀಸು ಕೂಡ ಇದೆ ನೋಡಿ, ಈ ಥರ ಕಟ್ ಮಾಡಿಸಿದ್ದೀನಿ. ನೀವು ಕೂಡ ಈ ಥರ ಕಟ್ ಮಾಡಿಸ್ಕೊಳ್ಳಿ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಕಾಯ್ದಿದೆ, ಈಗ ಚಿಕನ್ ಹಾಕ್ತಾಯಿದ್ದೀವಿ. ತಿರುಗಿಸ್ಕೋಬೇಕು. ಇಲ್ಲೇ ಎಲ್ಲ ಚಿಕನ್ ಹಚ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀವಿ. ನಾನು ಯಾವಕ್ಕೆ ಈಗಲೇ ಹಾಕ್ತಾ ಇದ್ದೀನಿ ಅಂದರೆ, ಅದು ಚಿಕನ್ಗೆಲ್ಲ ರುಚಿ ಆಗುತ್ತೆ, ಚೆನ್ನಾಗಿ ರುಚಿ ಸಿಗುತ್ತೆ. ಚಿಕನ್ಗೆ ಇವಾಗಲೇ ಹಾಕಿದ್ರೆ ರುಚಿ ಚೆನ್ನಾಗಾಗುತ್ತೆ. ಒಬ್ಬೊಬ್ಬರು ಎಲ್ಲ ಆದಮೇಲೆ ಲಾಸ್ಟಲ್ಲಿ ಹಾಕ್ತಾರೆ, ಆದರೆ ನಾನು ಈ ಮಧ್ಯದಲ್ಲೇ ಹಾಕ್ಬಿಡ್ತೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀವಿ. ಮಿಕ್ಸ್ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ. ನೋಡಿ, ಈಗ ಚಿಕನ್ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ. ಎಷ್ಟು ಬೇಕು ಲೈಟಾಗಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಮಿಕ್ಸಿಲಿ ರುಬ್ಕೊಂಡಿರೋ ಪೇಸ್ಟ್ನ ಹಾಕ್ತಾಯಿದ್ದೀನಿ ಇವಾಗ. ಇದು ಸ್ವಲ್ಪ ಎಣ್ಣೆಲಿ ಹಸಿ ವಾಸನೆ ಹೋಗಲಿ, ಸ್ವಲ್ಪ ಹೊತ್ತು ಬಿಡಬೇಕು ಇದನ್ನು. ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ. ಇನ್ನು ಧನಿಯಾ ಪೌಡರು ಮತ್ತು ಖಾರದ ಪುಡಿ, ಪೆಪ್ಪರ್ ಪೌಡರ್ ಇದೆ, ಅದನ್ನು ಹಾಕೊಳ್ಳೋಣ. ಹಾಕಿ ಮಿಕ್ಸ್ ಮಾಡೋಣ ಚೆನ್ನಾಗಿ. ಆದರೆ ನಮ್ಮ ಡಾಗಿ ಮರಿಗಳಿಗೆ ಅವ್ರಿಗೂ ಬೇಕಲ್ಲ ಚಿಕನ್, ಅವ್ರಿಗೂ ರೆಡಿ ಮಾಡ್ತಾ ಇದ್ದೀವಿ ಚಿಕನ್. ನಾವು ತಿಂದರೆ ಅಲ್ಲ, ನಮ್ಮ ಜೊತೆ ಇವರು ಚೆನ್ನಾಗಿರ್ಬೇಕು ಅಲ್ವಾ ಜುಲಿ? ಇವನೊಬ್ಬ, ಅವಳೊಬ್ಳು. ನೋಡಿ, ನಮ್ಮ ನಾಯಿಗಳಿಗೆ ಚಿಕನ್, ಈ ಕಡೆ ಚಿಕನ್, ಇದು ನಮ್ಮ ನಾಯಿಗಳಿಗೆ, ಇದು ನಮಗೆ. ಗ್ರೇವಿಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಬೇಕು. ಫೈನಲಿ ಚಿಕನ್ ಗ್ರೇವಿ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ಲೆಗ್ ಪೀಸ್ ಕೂಡ ಚೆನ್ನಾಗಿ ಬೆಂದಿದೆ, ಚೆನ್ನಾಗಿದೆ ನೋಡಿ, ಕಲರು ಕೂಡ ಚೆನ್ನಾಗಿದೆ. ಫೈನಲಿ ಚಿಕನ್ ಗ್ರೇವಿ ರೆಡಿ ಆಯಿತು.
ಆ ಚಿಕನ್ ಗ್ರೇವಿ ಇದು ಅನ್ನಕ್ಕೆ ಸೂಟ್ ಆಗುತ್ತೆ ಮತ್ತು ಮುದ್ದೆಗೆ ಸೂಟ್ ಆಗುತ್ತೆ. ನಾವಿವಾಗ ರಾಗಿ ದೋಸೆ ಮಾಡ್ಕೊತಾ ಇದ್ದೀವಿ. ರಾಗಿ ದೋಸೆನ ಹೆಂಗೆ ಮಾಡ್ತೀನಿ ಮತ್ತು ಅದಕ್ಕೆ ಏನೇನು ಹಾಕ್ತೀನಿ ಅಂತ ಬನ್ನಿ ತೋರಿಸ್ತೀನಿ. ಒಂದು ಬೌಲಲ್ಲಿ ರಾಗಿ ಹಿಟ್ಟು ಹಾಕೊಳ್ಳೋಣ. ಸಾಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಸ್ಲೈಸಾಗಿ ಹಚ್ಚಿರುವಂತಹ ಈರುಳ್ಳಿ ಹಾಕೋಬೇಕು, ಸ್ಲೈಸ್ ಆಗಿರಬೇಕು. ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋಬೇಕು. ನೀರು ಹಾಕಿ ಕಲಿಸ್ಕೋಬೇಕು. ಅಕ್ಕಿ ದೋಸೆಗೆ ಹೆಂಗೆ ನಾವು ಮಾಡ್ಕೊಳ್ತೀವಿ, ದೋಸೆ ಹಿಟ್ಟು ಹೆಂಗಿರುತ್ತೆ ಸ್ವಲ್ಪ ತೆಳುವಾಗಿ, ಅದೇ ರೀತಿ ಇದನ್ನು ಕೂಡ ತೆಳ್ಳಗೆ ಮಾಡ್ಕೋಬೇಕು. ಯಾವುದೇ ಗಂಟಿಲ್ಲದೆ ತೆಳ್ಳಗೆ ಮಾಡ್ಕೋಬೇಕು. ಹೆಂಚು ಕಾಯಬೇಕು. ಕಾದ ಹೆಂಚಿಗೆ ಈಗ ಹಾಕೋಣ ದೋಸೆ. ಅದಾದಮೇಲೆ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ಈ ಚಿಕನ್ ಗ್ರೇವಿ ರೆಡಿ ಆಯಿತು. ಅದ್ರ ಜೊತೆಲಿ ರೈಸು ಮತ್ತು ರಾಗಿ ದೋಸೆ ಮತ್ತು ಆ ಸೈಡ್ಸ್ಗೆ ಈರುಳ್ಳಿ ಮತ್ತು ಲೆಮನ್. ನೋಡಿ, ವಾವ್, ಟೇಸ್ಟ್ ಮಾಡಿ ಹೇಳೋಣ. ಸೊ ರೆಡಿಯಾಗಿದೆ, ತಿನ್ನು. ಯಾವ ಥರ ಇದೆ, ಚೆನ್ನಾಗಿದೆಯಾ? ಫೈನಲಿ ಬ್ಯಾಟಿಂಗ್ ಮಾಡೋಣ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.